ಜೀವದಾಯಕನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೆ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ಗುಣಪಡಿಸುವ ವಾಕ್ಯಗಳು ಎನ್ನುವಂಥ ಶೀರ್ಷಿಕೆಯಡಿಯಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 22-23 ವಚನಗಳು. ಮಾರ್ಕ 5:22-23 ವಚನಗಳು. ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬುವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆ ಮೇಲೆ ಕೈ ಇಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮ್ಮನ್ನು ತನ್ನ ಜ್ಞಾನವುಳ್ಳ ಆತ್ಮದಿಂದ ತುಂಬಿಸಲಿ. ದೇವರಾತ್ಮನಾದ ಕರ್ತನು ನಮಗೆ ಈ ವಾಕ್ಯಗಳನ್ನ ಹೆಚ್ಚೆಚ್ಚಾಗಿ ಕಲಿಸಿಕೊಡಲಿ, ಬೋಧಿಸಲಿ. ನಾವಿಲ್ಲಿ ಓದಿದಂಥ ವಾಕ್ಯದ ಭಾಗದಲ್ಲಿ ಪ್ರಾಮುಖ್ಯವಾದ ಒಬ್ಬ ವ್ಯಕ್ತಿ, ಒಂದು ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರ. ಈತನು ಯೇಸುವಿನ ಬಳಿಗೆ ಬರ್ತಾನೆ. ಆತನ ಪಾದಗಳಿಗೆ ಬಿದ್ದು ಆತನು ಒಂದು ದೊಡ್ಡ ಮನವಿಯನ್ನು ಮಾಡಿಕೊಳ್ತಾನೆ. ಕಾರಣ, ಅವನ ಚಿಕ್ಕ ಮಗಳು ಅವನ ಎಣಿಕೆಯಲ್ಲಿ ಇನ್ನೇನು ಸಾಯುವ ಹಂತದಲ್ಲಿದ್ದಾಳೆ, ಮಾರ್ಕನು ಬರೆಯುವ ಪ್ರಕಾರ. ಆದರೆ ಮತ್ತಾಯ ಬರೆಯುವಾಗ ಆಕೆ ತಿರುಗಿ ಹೋಗಿದ್ದಾಳೆ. ಹಾಗಾದರೆ ಮರಣಕ್ಕೆ ಸಮೀಪಿಸಿದ ಮಗಳಿಗೆ ಜೀವ ಬೇಕೆಂಬುದಾಗಿ ಆತನು ಜೀವ ಕೊಡಲು ಶಕ್ತನಾದ ಜೀವದಾಯಕನಾದ ಯೇಸುಕ್ರಿಸ್ತನ ಬಳಿಗೆ ಬಂದಿದ್ದಾನೆ. ಯಾಯೀರನ ನಡವಳಿಕೆಗಳಲ್ಲಿ ನಾವು ಗಮನಿಸಬೇಕು. ಆತನು ಬಂದು ಹೇಳುವಂಥ ಮಾತುಗಳಲ್ಲಿ ಮತ್ತೊಂದು ಸ್ವಾರಸ್ಯಕರ ಸಂಗತಿ ಏನಂತ ಹೇಳಿದ್ರೆ, ಆಕೆ ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆ ಮೇಲೆ ಕೈ ಇಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಈ ಮಾತುಗಳು ಬಹಳ ಗಂಭೀರವಾದ ಮಾತು. ನಮ್ಮ ಜೀವಿತಕ್ಕೆ ನಾವು ತೆಗೆದುಕೊಳ್ಳಬೇಕಾದ, ಅಳವಡಿಸಿಕೊಳ್ಳಬೇಕಾದ ಮಾತು. ಯಾಕೆ? ತಂದೆ ಮಗಳ ಮೇಲೆ ರೋಗವನ್ನು ಮರಣವನ್ನು ಕಂಡಿದ್ದಾನೆ. ಹಾಗಾದರೆ ರೋಗ ಮರಣವನ್ನು ಉಂಟು ಮಾಡುವಂಥ ಒಂದು ಸಂಗತಿ ಆ ಮಗಳ ಮೇಲೆ ತನ್ನ ಕೈಯನ್ನು ಇಟ್ಟಿದೆ. ಇದನ್ನು ತಂದೆ ಗ್ರಹಿಸ್ತಾನೆ. ಈಗ ಅದಕ್ಕೆ ಪ್ರತಿಯಾಗಿ ಆತನು ಮಾಡ್ತಿರುವಂಥ ಕಾರ್ಯ, ಈ ರೋಗ ಮರಣಕ್ಕಿಂತಲೂ ದೊಡ್ಡವನಾದ ಒಬ್ಬನನ್ನು ಆತನು ಹುಡುಕ್ತಿದ್ದಾನೆ. ಆತನು ಜೀವದಾಯಕನು, ಸೃಷ್ಟಿಕರ್ತನಾದ ದೇವರು. ಆತನು ಮನುಷ್ಯನಾಗಿ ಭೂಮಿಗೆ ನಮ್ಮ ಮಧ್ಯದಲ್ಲಿ ಯೇಸು ಎಂಬ ಹೆಸರಿನಲ್ಲಿ ಕಾಣಿಸಿಕೊಂಡ ಯೇಸು ಕ್ರಿಸ್ತನು. ಅವನನ್ನು ಆತನಿರುವುದನ್ನು ಆತನು ಗ್ರಹಿಸಿದವನಾಗಿ ನೇರ ಆತನ ಬಳಿಗೆ ಬರ್ತಾನೆ. ಬಂದು ಆತನ ಬಳಿಗೆ ಆತನು ಮಗಳ ಪರಿಸ್ಥಿತಿಯನ್ನು ತಿಳಿಸಿ ಆತನು ಕೇಳಿಕೊಳ್ಳುವಂಥ ವಿಷಯ, ಆಕೆ ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆ ಮೇಲೆ ಕೈ ಇಡಬೇಕು. ಮಗಳ ಮೇಲೆ ರೋಗ ಮರಣ ಕೈ ಇಟ್ಟಿದೆ, ಜೀವದಾಯಕನಾದ ಯೇಸುವೆ, ಈಗ ನೀನು ಬಂದು ನಿನ್ನ ಕೈ ಇಡು, ಆಗ ಅವಳು ಬದುಕ್ತಾಳೆ. ಇನ್ನೊಂದು ಅರ್ಥದಲ್ಲಿ ನೀನು ಜೀವದಾಯಕನೇ, ನೀನು ಕೈ ಇಟ್ಟರೆ ರೋಗ ಮರಣ ತನ್ನ ಕೈಯನ್ನು ತೆಗೆದುಕೊಂಡು ಹೋಗಿಬಿಡ್ತದೆ. ಇದನ್ನು ಮಾಡಲಿಕ್ಕೆ ನೀನೊಬ್ಬನೇ ಶಕ್ತನು. ಈ ತಂದೆ ಕುರಿತಾಗಿ ನಾವು ಗಮನಿಸಬೇಕಾಗ್ತದೆ. ಒಂದು ವೇಳೆ ಮತ್ತಾಯನು ಬರೆಯುವ ರೀತಿಯಲ್ಲಿ ಈಗಲೇ ಸತ್ತಿರಿ ಹೋದಳು ಎಂಬುದಾಗಿ ಹೇಳುವ ವಿಧದಲ್ಲಿ, ಅಥವಾ ಸಾವಿನ ಹೊಸ್ತಲಲ್ಲಿ ಇರುವುದನ್ನು ಮಾರ್ಕ ಹೇಳುವುದನ್ನು ಗಮನಿಸುವಾಗ, ತಂದೆ ನೀನು ಜೀವ ಹೋಗ್ತದಲ್ಲ, ಆ ಕೊನೆಯ ಗಳಿಗೆವರೆಗೂ ನಾನು ಮಗಳ ಬಳಿ ಕೂತ್ಕೊಳ್ಳಿ, ಅಥವಾ ಮಗಳು ತೀರಿ ಹೋದ ಮೇಲೆ ಸ್ವಲ್ಪ ಕಾಲ ಅತ್ತು ಶೋಕಿಸಿ ನಂತರದಲ್ಲಿ ಮಗಳ ಶವ ಸಂಸ್ಕಾರಕ್ಕಾಗಿ ಅಥವಾ ಉತ್ತರ ಕ್ರಿಯೆಗಳಿಗಾಗಿ ನಾನು ಪ್ರಯಾಸ ಪಡಲಿ, ಹೀಗೆಲ್ಲ ಆತನು ಯೋಚಿಸಲೇ ಇಲ್ಲ. ಬದಲಾಗಿ ನನ್ನ ಮಗಳು ಬದುಕಬೇಕಷ್ಟೇ, ನನ್ನ ಮಗಳೊಳಗೆ ಜೀವ ತಿರುಗಿ ಬೇಕು, ಆಕೆ ಬದುಕಿಕೊಳ್ಳಬೇಕು, ಆಕೆ ಸಾಯಲಿ, ಆಕೆ ಮುಂದಿನ ಉತ್ತರ ಕ್ರಿಯೆಗಳನ್ನ ಮಾಡಿ ನನ್ನ ಕೈ ತೊಳ್ಕೊಳ್ತಾನೆ, ಈ ರೀತಿಯಾಗಿ ಯೋಚಿಸಲೇ ಇಲ್ಲ. ಪರಿಸ್ಥಿತಿಯೊಂದಿಗೆ ಕಾಂಪ್ರಮೈಸ್ ಮಾಡಿಕೊಳ್ಳೋದ ಒಬ್ಬ ತಂದೆ, ಜೀವನಾಯಕನನ್ನು ಹುಡುಕಿದ ತಂದೆ, ಅವನನ್ನು ಬಹಳವಾಗಿ ಬೇಡಿಕೊಂಡ ತಂದೆ, ಅವನನ್ನು ಸಮಸ್ಯೆ ಇರುವ ಸ್ಥಳಕ್ಕೆ ಜೀವನಾಯಕನಾದ ಯೇಸು ಕ್ರಿಸ್ತನನ್ನು ಬರಮಾಡಿಕೊಂಡ ತಂದೆ. ಪ್ರೇರೆ, ನಮ್ಮ ನಡವಳಿಕೆಗಳನ್ನ ಈ ಭಾಗದಲ್ಲಿ ನಾವು ತಿದ್ದಿಕೊಳ್ಳುವುದಕ್ಕಾಗಿ ದೇವರಾತ್ಮನು ಅದ್ಭುತವಾಗಿ ಈ ವ್ಯಕ್ತಿನ ನಮಗೆ ತೋರಿಸಿಕೊಡ್ತಾನೆ. ಅನೇಕ ಸತಿ ರೋಗಗಳು ಅಥವಾ ನಾನಾ ಸಮಸ್ಯೆಗಳು ಬರುವಾಗ, ಸಮಸ್ಯೆ ಬಂದಾಯ್ತು, ಇನ್ನೇನು ಮಾಡಲಿಕ್ಕಾಗ್ತದೆ, ಅದರೊಂದಿಗೆ ನಾವು ಹೋಗಬೇಕೆಂಬುದಾಗಿ ನಾವು ಪರಿಸ್ಥಿತಿಯೊಂದಿಗೆ ಸಂಧಾನ ಮಾಡಿಕೊಂಡ ವಿಧದಲ್ಲಿ, ಕಾಂಪ್ರಮೈಸ್ ಮಾಡಿಕೊಂಡ ವಿಧದಲ್ಲಿ ನಾವು ಮಾತನಾಡ್ತೇವೆ.
ಅಥವಾ ಅದಕ್ಕೆ ಹಾಗೆ ನಾವನ್ನ ಬಿಟ್ಟು ಕೊಡ್ತೇವೆ. ಆದರೆ ಈತನು ಅಂತವನಲ್ಲ. ಏನೋ ಒಂದು ಗಂಭೀರ ಪರಿಸ್ಥಿತಿ ಬಂತು, ಏನು ಮಾಡ್ಲಿಕ್ಕಾಗಲ್ಲ, ಇನ್ನು ಇದರಿಂದ ಯಾವ ಒಂದು ಬಿಡುಗಡೆಲ್ಲ ಆಗಿದ್ದಾಯ್ತೆಂಬುದಾಗಿ ಯೋಚಿಸಿದ ತಂದೆ ಅಲ್ಲವೇ ಅಲ್ಲ. ಹಾಗಾದ್ರೆ ಯಾವ ಪರಿಸ್ಥಿತಿ ಬಂದಿದೆ ಅದಕ್ಕೆ ವಿರುದ್ಧವಾಗಿ ಯೋಚಿಸಿದವನು. ಮಗಳು ಸಾಯುವ ಗಳಿಗೆಯಲ್ಲಿದ್ದ ಅಥವಾ ಸತ್ತು ಹೋಗಿದ್ದಾಳೋ ಅಥವಾ ಸಾಯುವ ಗಳಿಗೆಯಲ್ಲಿದ್ದಾಳೋ ಅಲ್ಲಿರ್ಲಿಕ್ಕೆ ಇಷ್ಟಪಡದೆ ಆಕೆಯೊಳಗೆ ಜೀವ ತರಬೇಕೆಂದು ಜೀವನಾಯಕನನ್ನು ಹುಡುಕಿಕೊಂಡು ಓಡಿದ ತಂದೆ ಅವನನ್ನು ತಕ್ಕ ವಿಧದಲ್ಲಿ ಸನ್ಮಾನಿಸಿ, ಗೌರವಿಸಿ, ಪ್ರಾರ್ಥಿಸಿ, ಬೇಡಿ ಅವನನ್ನು ಸಮಸ್ಯೆ ಕಡೆಗೆ ಕರ್ಕೊಂಡು ಬಂದ ತಂದೆ. ಮುಂದೆ ಓದಿದ್ರೆ ಹೀಗೆ ಬರೀತದೆ, ಆತನು ಅವನ ಸಂಗಡ ಹೋದನು, ಯೇಸುವನ ಸಂಗಡ ಹೋದನೆಂಬುದಾಗಿ ಬರ್ತದೆ. ಮತ್ತಾಯ ಬರೆಯುವಾಗ ಆತನು ಸ್ವಲ್ಪ ವ್ಯತ್ಯಾಸವಾಗಿ ಬರೀತಾನೆ, ಯೇಸು ಅವನ ಹಿಂದೆ ಹೋದ. ಇಡೀ ಬೈಬಲ್ನಲ್ಲಿ ಅಥವಾ ಸುವಾರ್ತೆ ಭಾಗದಲ್ಲಿ ಅದೊಂದು ಭಾಗ ಬಹಳ ವಿಚಿತ್ರ ಅನಿಸ್ತದೆ ನನಗೆ. ಯಾಕೆ? ಯಾವಾಗಲೂ ಯೇಸುವನ ಹಿಂಬಾಲಿಸಿದ ಶಿಷ್ಯರು, ಯೇಸುವನ ಹಿಂಬಾಲಿಸಿದ ಜನಕೂಟವನ್ನೇ ವಾಕ್ಯ ತೋರಿಸ್ತದೆ. ಆದರೆ ಯಾಗೀರನ ಭಾಗಕ್ಕೆ ಬರುವಾಗ ಯೇಸು ಯಾಗೀರನ ಹಿಂದೆ ಹೋದ ಎಂಬುದಾಗಿ ಮತ್ತಾಯ ಬರೀತಾನೆ. ಹಾಗಾದರೆ ಜೀವ ಹುಡುಕುವ ತಂದೆಯ ಹಿಂದೆ ಯೇಸು ಸಂತೋಷದಿಂದ ಹೋಗ್ತಾನೆ. ಪರಿಸ್ಥಿತಿಗಳ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡವನಲ್ಲ. ಕೆಟ್ಟೋದ ಪರಿಸ್ಥಿತಿಯಲ್ಲಿ ಈಗ ನಮಗೆ ದೇವರ ಜೀವ ಬೇಕು, ದೇವರ ಪ್ರಸನ್ನತೆ ಬೇಕು, ದೇವರ ಮಹಿಮೆ ಬೇಕೆಂಬುದಾಗಿ ಅಪೇಕ್ಷಿಸಿದ ಒಬ್ಬ ಒಳ್ಳೆ ಮಾದರಿಯ ತಂದೆ. ಕರ್ತನಲ್ಲಿ ಪ್ರೀತಿಗಳ ದೇವಜನರೇ, ಈ ಸಂಗತಿಗಳು ನಮ್ಮನ್ನು ಉತ್ತೇಜಿಸಲಿ. ನಾವೊಂದು ವೇಳೆ ಯಾವುದಾದ್ರೂ ರೋಗದ ವಿಷಯದಲ್ಲಿ ಅದು ಬಂದದ್ದಾಯಿತು, ಇನ್ನೇನು ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಯೋಚಿಸಿದರೆ ನಮ್ಮ ಆಲೋಚನೆಯನ್ನು ಬದಲಾಯಿಸೋಣ. ಯೇಸುವನ್ನು ನಮ್ಮ ಕೆಟ್ಟೋದ ಪರಿಸ್ಥಿತಿಗಳಿಗೆ ಆತನಿಗೆ ಬರಮಾಡಿಕೊಳ್ಳೋಣ. ಯೇಸುವೆ ದಯಮಾಡಿ ಗುಣ ಮಾಡು ಎಂಬುದಾಗಿ ಆತನನ್ನು ಕೇಳಿಕೊಳ್ಳೋಣ. ನಿನ್ನ ಜೀವದಾಯಕನೇ, ನಿನ್ನ ಹಸ್ತಸ್ಪರ್ಶ ನಮಗೆ ಬೇಕೆಂಬುದಾಗಿ ಕೇಳಿಕೊಳ್ಳೋಣ. ನಮಗೆ ಪರಿಪೂರ್ಣ ಬಿಡುಗಡೆ ಕೊಡೆಂಬುದಾಗಿ ಕೇಳಿಕೊಳ್ಳೋಣ. ಈ ತಂದೆಯಂತೆ ವರ್ತಿಸೋದಕ್ಕೆ ದೇವರಾತ್ಮ ನಮ್ಮನ್ನು ವಿಶೇಷವಾಗಿ ಬಲಪಡಿಸಲಿ. ಒಬ್ಬ ದೇವರ ಸೇವಕರು, ಅವರು ಅಮೆಜಾನ್ನ ನದಿ ತೀರದ ಕಾಡಿನಲ್ಲಿ ಸೇವೆಗಾಗಿ ಸ್ವಲ್ಪ ಕಾಲ ಇದ್ದವರು. ಇವರು ಒಂದು ದಿವಸ ಅಲ್ಲಿಯ ಜನರಿಗೆ ದೇವರ ವಾಕ್ಯವನ್ನು ಸಾರುವುದಕ್ಕಾಗಿ ಸಂಜೆ ಹೋಗುತ್ತಿದ್ದಂಥ ಸಂದರ್ಭದಲ್ಲಿ ಕಾಡಿನ ಇನ್ನೊಂದು ಬದಿಯಿಂದ ಒಂದು ಆತುರದ ಸಂದೇಶ ಬರ್ತದೆ. ಸಮೀಪದ ಆಸ್ಪತ್ರೆಯಲ್ಲಿ ಒಂದು ಹೆಣ್ಣು ಮಗು ಬಹಳ ಗಂಭೀರ ಸ್ಥಿತಿಯಲ್ಲಿ ಸಾಯುವ ಹಂತಕ್ಕೆ ಹೋಗಿದೆ. ಆದರೆ ಇವರು ಕೂಟಕ್ಕೆ ಹೋಗಬೇಕಾದ್ರಿಂದ ಆ ಸುದ್ದಿಯನ್ನು ತೆಗೆದುಕೊಂಡರು, ಪ್ರಾರ್ಥಿಸುತ್ತೆಂಬುದಾಗಿ ಕೂಟಕ್ಕೆ ಹೋದರು. ಆ ಕೂಟದಲ್ಲಿ ಅವರು ಆ ಮಗುವಿಗಾಗಿ ಪ್ರಾರ್ಥಿಸಿದರು. ನೆರೆದು ಬಂದ ಜನರೆಲ್ಲರೂ ಆ ಮಗುವಿಗಾಗಿ ಪ್ರಾರ್ಥಿಸುವಂತೆ ಅವರನ್ನು ಒಡಂಬಡಿಸಿ ಇಡೀ ನೆರೆದ ಕೂಟವೆಲ್ಲವೂ ಸಭೆಯೇ ಆ ಮಗುವಿನ ಆರೋಗ್ಯಕ್ಕಾಗಿಯೂ ಜೀವಕ್ಕಾಗಿಯೂ ಪ್ರಾರ್ಥಿಸಿದರು. ಕೂಟವನ್ನು ಮುಗಿಸಿ ವೇಗವಾಗಿ ಆ ಕತ್ತಲೆಯಲ್ಲಿ ಅವರು ಆಸ್ಪತ್ರೆ ಕಡೆಗೆ ಧಾವಿಸಿದರು. ಮಗು ಬಹಳ ಗಂಭೀರ ಸ್ಥಿತಿಯಲ್ಲಿ ಮಲಗಿದೆ. ಇವರು ವೈದ್ಯರ ಬಳಿ ಮಾತನಾಡ್ತಾ, ತಂದೆ ತಾಯಿಗಳ ಜೊತೆ ಮಾತನಾಡ್ತಾ ಮಗುವನ್ನು ನೋಡ್ತಿದ್ದ ಅದೇ ಸಂದರ್ಭದಲ್ಲಿ ಮಗು ಸತ್ತು ಹೋಗ್ತದೆ. ಒಮ್ಮೆಲೆ ದುಃಖವು ಆವರಿಸ್ತದೆ. ವೈದ್ಯಕೀಯ ತಂಡಕ್ಕೆ ಗಾಬರಿ ಆಗ್ತದೆ. ತಂದೆ ತಾಯಿಗಳು ಒಂದು ಕಡೆ ಅಳ್ತಾ ಇದ್ದಾರೆ, ಮಿಕ್ಕವರು ಸ್ವಲ್ಪ ಕಾಲ ಸ್ತಬ್ಧರಾಗಿದ್ದರೆ ಈ ದೇವರ ಸೇವಕರು ಅವ್ರು ಕೂಡಲೇ ಮಗುವನ್ನು ತನ್ನ ಕೈಗೆ ತೆಗೆದುಕೊಳ್ತಾರೆ. ಆ ಸೇವಕರ ಹೆಸರು ಟೆರಿಮೈಸ್. ಮಗುವನ್ನು ಕೈಗೆ ತೆಗೆದುಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಆರಂಭಿಸ್ತಾರೆ. ಎಷ್ಟೋ ಹೊತ್ತು ಪ್ರಾರ್ಥಿಸ್ತಾರೆ. ಮಗುವನ್ನು ವೈದ್ಯರ ಕೈಗೂ ಕೊಡಲಿಲ್ಲ, ಮಗುವನ್ನು ತಂದೆ ತಾಯಿಗಳ ಕೈಗೂ ಕೊಡಲಿಲ್ಲ. ಗಂಟೆಗಳು ಗತಿಸ್ತಾ ಇದೆ. ಅವರೆಲ್ಲರೂ ಹೇಳ್ತಾರೆ, ಮಗುವನ್ನು ನಮ್ಮ ಕೈಗೆ ಕೊಡು. ಟೆರಿಮೈಸ್ ದೇವರ ಸೇವಕರು ಹೇಳ್ತಾರೆ, ಈ ಮಗು ಗುಣವಾಗಬೇಕೆಂಬುದಾಗಿ ಪ್ರಾರ್ಥಿಸಿದ್ದೇನೆ ಹೊರತು ಸಾಯಬೇಕೆಂಬುದಾಗಿ ಪ್ರಾರ್ಥಿಸಿಲ್ಲ. ಹಾಗಾಗಿ ಮಗುವಿನ ಜೀವ ಹಿಂದಕ್ಕೆ ಬರಲೇಬೇಕು. ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು ಒಂದು ಕೊಠಡಿ, ದೊಡ್ಡ ವಿಶಾಲ ಕೊಠಡಿಯಲ್ಲಿ ಅವರು ಸುತ್ತಾಡುತ್ತಾ ಮಗುವನ್ನು ಕೈಲಿ ಹಿಡಿದುಕೊಂಡು ದೇವರ ಜೀವುಳ್ಳ ವಾಕ್ಯಗಳು ಅವ್ರಿಗೆ ಯಾವುದೆಲ್ಲ ಬಾಯ್ಪಾಠ ಗೊತ್ತಿದೆಯೋ ಒಂದೊಂದನ್ನು ಅವರು ಹೇಳುತ್ತಾ, ಮಗುವೇ ನಾನು ನಿನ್ನನ್ನು ಉಣ್ಲಿಕ್ಕೆ ಬಿಡುವುದಿಲ್ಲ ಎಂಬುದಾಗಿ ಆ ಸತ್ತ ಮಗುವಿಗೆ ಹೇಳ್ತಾ, ಇನ್ನೊಂದು ಕಡೆ ಸೈತಾನನಿಗೆ ಅಪ್ಪಣೆ ಕೊಡ್ತಾರೆ, ಸೈತಾನನೇ ನಿನ್ನ ದುಷ್ಟಹಸ್ತವನ್ನು ಈ ಮಗುವಿನ ಮೇಲಿಂದ ತೆಗೆ. ಮತ್ತೆ ತಮಗೆ ಗೊತ್ತಿರುವಂಥ ವಾಕ್ಯಗಳನ್ನ ಉಚ್ಚರಿಸ್ತಾರೆ. ಮತ್ತೆ ಮಗುವಿಗೆ ಹೇಳ್ತಾರೆ, ಮಗುವೇ ನಾನು ನಿನ್ನನ್ನು ಹೂತಾಕುವುದಕ್ಕೆ ಬಿಡುವುದಿಲ್ಲ. ಸೈತಾನ ಕಡೆಗೆ ತಿರುಗಿ ಹೇಳ್ತಾರೆ, ಸೈತಾನನೇ ನಿನ್ನ ದುಷ್ಟಹಸ್ತವನ್ನು ಮಗುವಿನ ಮೇಲಿಂದ ತೆಗೆ. ಹೀಗೆ ಹೋಗ್ತಾ ಮಧ್ಯರಾತ್ರಿ ಆಯಿತು, ಸಮಯ ದಾಟಿ ಹೋಗ್ತಲೇ ಇದೆ. ಮಧ್ಯದಲ್ಲಿ ನಿಂತು ಅವ್ರು ಹೇಳ್ತಾರೆ, ಸೈತಾನ ಕಡೆ ನೋಡಿ ಹೇಳ್ತಾರೆ, ಸೈತಾನೇ ಇಷ್ಟು ಗಂಟೆಗಳು ಗತಿಸ್ತು, ಆದರೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ವಾಕ್ಯವೆಂಬ ಖಡ್ಗದಿಂದ ನಿನ್ನನ್ನು ಚುಚ್ಚುತ್ತಲೇ ಇದ್ದೇನೆ, ಆದರೆ ನೀನು ಹೇಗೆ ಅದನ್ನು ಸಹಿಸಿಕೊಳ್ತಿದ್ದೀನಿ ನನಗೆ ಅರ್ಥ ಆಗ್ತಿಲ್ಲ. ಸೈತಾನಿಗೆ ಹೇಳ್ತಾರೆ. ನಂತರದಲ್ಲಿ ಹೀಗೆ ಹೇಳ್ತಾರೆ, ನಾನು ದೇವರ ವಾಕ್ಯವೆಂಬ ಖಡ್ಗದಿಂದ ನಿನ್ನನ್ನು ತಿವಿಯುವುದನ್ನು
ಇನ್ನೂ ಬಿಡುವುದಿಲ್ಲ, ಇನ್ನು ಅಧಿಕ ವಾಕ್ಯಗಳನ್ನ ನಾನು ಹೇಳ್ತೇನೆ ಎಂಬುದಾಗಿ ತಿರುಗಿ ಅಧಿಕ ವಾಕ್ಯಗಳನ್ನ ಅವರು ಜೋರಾಗಿ ಉಚ್ಚರಿಸ್ತಾರೆ. ಮಗುವನ್ನು ನೋಡಿ, ಮಗುವೆ ನಾನು ನಿನ್ನನ್ನು ಹೂತಾಕುವುದಕ್ಕೆ ಬಿಡುವುದಿಲ್ಲ, ನೀನು ಬದುಕು ಎಂಬುದಾಗಿ ಹೇಳ್ತಾರೆ. ಸೈತಾನಿನ ದುಷ್ಟಸ್ತವನ್ನು ತೆಗೆಯುವುದಾಗಿ ಮತ್ತೆ ಘೋಷಿಸ್ತಾರೆ. ಇನ್ನೂ ಅಧಿಕ ವಾಕ್ಯಗಳನ್ನ ಹೇಳುವುದಕ್ಕೆ ಅವರು ಆರಂಭಿಸಿದಾಗ ಸೈತಾನ ಸೋಲನ್ನು ಒಪ್ಪಿಕೊಂಡವನಾಗಿ ಅವನ ದುಷ್ಟಸ್ತವನ್ನ, ಮರಣಾಧಿಕಾರಿ ತನ್ನ ದುಷ್ಟಸ್ತವನ್ನ ತೆಗೆದ. ಇವರ ಮಗುವೆ ನಾನು ನಿನ್ನ ಹೂತಾಕುವುದಕ್ಕೆ ಬಿಡುವುದಿಲ್ಲ, ನೀನು ಯೇಸುವಿನ ಹೆಸರಲ್ಲಿ ಬದುಕು ಎಂಬುದಾಗಿ ಹೇಳುವಾಗ ಮಗುವಿಗೆ ಅದರ ಹೋಗಿದ್ದ ಜೀವ ತಿರುಗಿ ಬಂತು. ಪರಿಸ್ಥಿತಿಗಳ ಜೊತೆಗೆ, ಸೈತಾನನ ಹೋರಾಟದ ಜೊತೆಗೆ ಕಾಂಪ್ರಮೈಸ್ ಮಾಡಿಕೊಳ್ಳದ ಯೇಸು, ಕಾಂಪ್ರಮೈಸ್ ಮಾಡಿಕೊಳ್ಳದ ದೇವರ ಸೇವಕರಾದ ಟೆರಿಮೈಸ್ ಪ್ರೇರೆ, ದೇವರಾತ್ಮನು ಇಂಥ ವೈರಾಗ್ಯದಿಂದ ಕ್ರಿಸ್ತನ ಸಭೆಯೊಳಗಿರುವಂಥ ದೇವಜನರನ್ನು, ನಿನ್ನನ್ನು ನಮ್ಮನ್ನು ಹೀಗೆ ಆತನು ತುಂಬಿಸಲಿ. ನಾವು ಇಲ್ಲಿವರೆಗೂ ಎಷ್ಟು ವಿಷಯಗಳಲ್ಲಿ ಹೀಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದೇವೆ ನಮಗೆ ಗೊತ್ತಿಲ್ಲ. ದೇವರಾತ್ಮ ನಮಗೆ ಸರಿಯಾದ ಮಾರ್ಗದರ್ಶನ, ದೇವರಾತ್ಮದಿಂದ ದೊರಕುವಂಥ ಸರಿಯಾದ ಮಾರ್ಗದರ್ಶನವನ್ನು ನಾವು ಗ್ರಹಿಸಿದವರಾಗಿ ದೇವರ ಮುಂದೆ ಪಶ್ಚಾತ್ತಾಪ ಹೃದಯದಿಂದ ತಪ್ಪಾದ ಹೊಂದಾಣಿಕೆಗಳಿಗಾಗಿ ನಾವು ಕ್ಷಮೆ ಕೇಳಿ ದೇವರ ವಾಕ್ಯಾನುಸಾರ ದೇವರಾತ್ಮ ನಡೆಸುವಿಕೆಯಿಂದ ನಾವು ದೇವರ ಮುಂದೆ ತಕ್ಕ ವಿಧದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ನಮ್ಮನ್ನು ದೇವರಾತ್ಮನ ಬಲಪಡಿಸಲಿ. ಈ ಯಾಗೀರನಂಥ ನಡವಳಿಕೆಯನ್ನು ಕರ್ತನ ನಮಗೆ ಅನುಗ್ರಹಿಸಲಿ. ದೇವರಿಂದ ದೊರಕುವಂಥ, ಯೇಸು ಕ್ರಿಸ್ತನ ದೊರಕುವಂಥ ಆರೋಗ್ಯವು, ಜೀವವು ನಮಗೆ ಪ್ರಾಪ್ತವಾಗಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನ ಮಹಾಗಣವುಳ್ಳ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಯಾಗೀರನ ನಡವಳಿಕೆನ ನಮಗೆ ವಾಕ್ಯದಲ್ಲಿ ತೋರ್ಪಡಿಸುವ ದೇವರೇ, ನಾವು ನಿನ್ನನ್ನು ಸ್ತುತಿಸ್ತೇವೆ. ಕರ್ತನೆ, ರೋಗವು ಮರಣವು ಮಗಳನ್ನ ಹಿಡಿದ್ರು ಆತನು ನಿನ್ನ ಬಳಿಗೆ ಬಂದ ಏಸಪ್ಪ. ನಿನ್ನ ಹಸ್ತ ಸ್ಪರ್ಶ, ನಿನ್ನ ಕೈ ಮಗಳ ಮೇಲೆ ಬರಲೇಬೇಕು, ನಿನ್ನ ಜೀವ ಬರಲೇಬೇಕು. ಗುಣಪಡಿಸುವಂಥ ನಿನ್ನ ಮಹಿಮೆಯ ಸ್ಪರ್ಶ ಮಗಳಿಗೆ ಬೇಕೆಂಬುದಾಗಿ ಆತನು ನಿನ್ನನ್ನು ಬಹಳವಾಗಿ ಬೇಡಿಕೊಂಡಲ್ಲ. ಅವನ ಪ್ರಾರ್ಥನೆಯನ್ನು ನೀನು ಸನ್ಮಾನಿಸಿದೆ ಅಲ್ಲ, ಅವನ ಜೊತೆಯಲ್ಲಿ ಅವನ ಹಿಂದೆ ನೀನು ಹೋದಿಯಲ್ಲ, ಆ ಪುಟ್ಟ ಮಗುವನ್ನು ಬದುಕಿಸ್ತೀಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಪರಿಸ್ಥಿತಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳದ ಯಾಗೀರನ ನಡವಳಿಕೆಗಾಗಿ ಸ್ತೋತ್ರ. ಕರ್ತನೆ, ಈ ದಿನಗಳಲ್ಲಿ ನಾವು ನಮಗುಂಟಾದ ಪರಿಸ್ಥಿತಿಗಳಲ್ಲಿ ಕರ್ತನೆ ನಾವು ಹೊಂದಾಣಿಕೆ ಮಾಡಿಕೊಂಡು ಇದು ನಮ್ಮ ಪಾಲಿಗೆ ಬಂದದೆಂಬುದಾಗಿ ನಾವು ಹೊಂದಾಣಿಕೆ ಮಾಡಿಕೊಂಡ್ರೆ ನಾವು ಕ್ಷಮೆ ಕೇಳ್ತೇವೆ ಸ್ವಾಮಿ. ನಿನ್ನ ಚಿತ್ತ ನಮ್ಮ ಜೀವಿತದಲ್ಲಿ ಏನೋ ಅದನ್ನು ನಾವು ಬೇಡಿಕೊಳ್ತೇವೆ. ತಪ್ಪಾದ ಕಾರ್ಯಗಳು ಬೇಡ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸೈತಾನನ ಹಸ್ತ ನಮ್ಮ ಜೀವಿತದ ಯಾವ್ಯಾವ ಕ್ಷೇತ್ರಗಳಲ್ಲಿ ಇದೆಯೋ ಕರ್ತನೆ, ಆ ಭಾಗದಲ್ಲಿ ನಿನ್ನ ಹಸ್ತ ಬಂದು ನಮ್ಮ ಜೀವಿತದಲ್ಲಿ ತಿರುಗಿ ಪುನರುಜ್ಜೀವನ ಕರ್ತನೆಯ ಪುನರುತ್ಥಾನದ ಕಾರ್ಯಗಳು ಆಗಬೇಕೆಂಬುದಾಗಿ ನಾವು ಬೇಡಿಕೊಳ್ತೇವೆ. ಕರ್ತನೆ, ವಾಕ್ಯವನ್ನು ಕೇಳಿ ನಮ್ಮ ಜೀವಿತದಲ್ಲಿಯೂ ಕರ್ತನೆ ಸೈತಾನನ ಕೈ ಇಟ್ಟ ಭಾಗಗಳಲ್ಲಿ ಯೇಸು ನೀನು ಬಂದು ನಿನ್ನ ಕೈ ಇಡಬೇಕೆಂಬುದಾಗಿ, ನೀನು ಜೀವ ಕೊಡಬೇಕೆಂಬುದಾಗಿ, ನಿನ್ನ ಪುನರುತ್ಥಾನ, ನಿನ್ನ ಪುನಃಸ್ಥಾಪನೆ, ನಿನ್ನ ಪುನಶ್ಚೇತನ ಇವುಗಳು ಬೇಕೆಂಬುದಾಗಿ ಅಂಗಲಾಚು ನಿನ್ನ ಮಕ್ಕಳಿಗೆ ದಯಮಾಡಿ ಅದ್ಭುತಗಳನ್ನು ಮಾಡು. ಸ್ವಸ್ಥತೆಯನ್ನು ಅನುಗ್ರಹಿಸು, ಜೀವವನ್ನು ಕರುಣಿಸು. ಅವರು ಈಗಲೇ ಎಂಬಂತೆ ಅದ್ಭುತಗಳನ್ನ ಪಡಕೊಳ್ಳಲಿ ಸ್ವಾಮಿ. ನಿನಗೆ ಮಹಿಮೆ ಆಗಲಿ. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.